ಬೆಂಗಳೂರಿನಲ್ಲಿ ಕೊರೋನಾ ಆತಂಕ ಹೇಗೆ ಮುಂದುವರಿತಾ ಇದೆ ಅನ್ನೋದನ್ನ ನೋಡಿದ್ರೆ ಇನ್ನೊಂದು ಕಡೆಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೋವಿಡ್ ಟೆಸ್ಟ್ ನ ಜಾಸ್ತಿ ಮಾಡಬೇಕು ಅನ್ನೋದು ಸರ್ಕಾರದ ನಿರ್ಧಾರ. ಆದ್ರೆ ವಾಸ್ತವ ಏನಪ್ಪಾ ಅಂತ ಅಂದ್ರೆ ವಿಕ್ಟೋರಿಯಾ ಆಸ್ಪತ್ರೆಗೆ ಬಂದಂತಹ ಶಂಕಿತರು ಕೋವಿಡ್ ಟೆಸ್ಟ್ ಮಾಡೋದಕ್ಕೆ ಮುಂದೆ ಬಂದ್ರು, ಟೆಸ್ಟ್ ಮಾಡೋದಕ್ಕೆ ಸಿಬ್ಬಂದಿಗಳೇ ಇರಲಿಲ್ಲ. ಪರಿಣಾಮ ಇಡೀ ಆಸ್ಪತ್ರೆ ಆವರಣದ ತುಂಬಾ ಶಂಕಿತರು ಓಡಾಡಿ ಬಂದ ದಾರಿಗೆ ಸುಂಕ ಇಲ್ಲ ಅನ್ನೋ ರೀತಿ ಮನೆಗೆ ವಾಪಸ್ ಆಗಿದ್ದಾರೆ. ಈ ಎಡವಟ್ಟಿಗೆ ಏನ್ ಕಾರಣ, ಜೊತೆಗೆ ಏನಾಗ್ತಾ ಇದೆ ಅನ್ನೋದ್ರ ಡೀಟೇಲ್ಸ್ ಬನ್ನಿ ನೋಡ್ಕೊಂಡು ಬರೋಣ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೊರೋನಾ ಟೆಸ್ಟ್ ಮಾಡದೆ ನಿರ್ಲಕ್ಷ್ಯ. ಕೋವಿಡ್ ಟೆಸ್ಟ್ಗೆ ಬಂದ ಕೊರೋನಾ ಶಂಕಿತರ ಪರದಾಟ. ಸಂಡೇ ನೆಪದಲ್ಲಿ ಸಿಬ್ಬಂದಿ ರಜೆ, ಕೋವಿಡ್ ಟೆಸ್ಟ್ಗಾಗಿ ಪರದಾಟ. ರಾಜ್ಯದಲ್ಲಿ ಕೋವಿಡ್ ಪ್ರಕರಣ ಆತಂಕವನ್ನ ಸೃಷ್ಟಿ ಮಾಡ್ತಾ ಇದ್ದು, ಕೋವಿಡ್ ನಿಯಂತ್ರಣಕ್ಕೆ ಸರ್ಕಾರ, ಆರೋಗ್ಯ ಇಲಾಖೆ ಹೈ ಅಲರ್ಟ್ ಆಗಿದೆ. ಈಗಾಗಲೇ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೋವಿಡ್ ಟೆಸ್ಟ್ಗೂ ಸೂಚನೆಯನ್ನ ನೀಡಲಾಗಿದೆ. ಆದರೆ ಇವತ್ತು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೊರೋನಾ ಟೆಸ್ಟ್ ಮಾಡಿಸಿಕೊಳ್ಳೋದಕ್ಕೆ ಬಂದವರು ಪರದಾಡಿದ್ರು. ಭಾನುವಾರ ರಜೆ ಹಿನ್ನೆಲೆಯಲ್ಲಿ ಕೆಲ ಸಿಬ್ಬಂದಿಗಳು ರಜೆಯಲ್ಲಿದ್ದಂತಹ ಕಾರಣ ಸ್ವಾಬ್ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸಿಬ್ಬಂದಿಗಳೇ ಇರಲಿಲ್ಲ. ಹೀಗಾಗಿ ಕೊರೋನಾ ಶಂಕಿತ ಸೋಂಕಿತರು ಟ್ಯೂಬ್ ಹಿಡ್ಕೊಂಡು OPD ಎಮರ್ಜೆನ್ಸಿ ವಾರ್ಡ್ಗೆ ಅಲೆದಾಡಿದ್ರು. OPDಗೆ ಹೋಗಿದ್ವಿ, ಅಲ್ಲಿಂದ ಮತ್ತೆ ಲ್ಯಾಬಿಗೆ ಕಳಿಸಿದ್ರು, ಅಲ್ಲಿಂದ ಇಲ್ಲಿ ಸ್ಯಾಂಪಲ್ ಕೊಟ್ಟು ಕಳಿಸಿ ಇನ್ನು ವಿಕ್ಟೋರಿಯಾ ಆಸ್ಪತ್ರೆ ಆವರಣದ ರಾಜ್ಯ ಮಟ್ಟದ ವೈರಾಣು ಸಂಶೋಧನೆ ಮತ್ತು ರೋಗ ಪರೀಕ್ಷೆ ಪ್ರಯೋಗಾಲಯದಲ್ಲಿ ಟೆಸ್ಟಿಂಗ್ ಟ್ಯೂಬ್ ಪಡೆದಂತಹ ರೋಗಿಗಳು ಗಂಟಲು ಧ್ರುವ ಪರೀಕ್ಷೆಗೆ ಹೋದ್ರೆ ಸಿಬ್ಬಂದಿಗಳೇ ಇರಲಿಲ್ಲ. OPDಯಲ್ಲಿ ವಿಚಾರಿಸಿದ್ರೆ VRDL ಲ್ಯಾಬ್ಗೆ ಹೋಗಿ ಅಂತ ಹೇಳ್ತಿದ್ರು. ಅಲ್ಲಿಗೆ ಬಂದ್ರೆ OPDಗೆ ಹೋಗಿ ಅಂತ ವಾಪಸ್ ಕಳಿಸ್ತಾ ಇದ್ರು. ಹೀಗಾಗಿ ಕೊರೋನಾ ಟೆಸ್ಟ್ಗೆ ಬಂದಂತಹ ಕೆಲವು ಸಿಬ್ಬಂದಿಗಳ ಮೇಲೆ ಅಸಮಾಧಾನ ಹೊರ ಹಾಕ್ತಾನೆ ಮನೆಗೆ ವಾಪಸ್ ಹೋದ್ರು. ಇನ್ನು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನಿತ್ಯ ILI ಸಾರಿ ಪ್ರಕರಣಗಳ 300 ಟೆಸ್ಟಿಂಗ್ ಗಳನ್ನ ಮಾಡಲಾಗುತ್ತೆ. ಆದ್ರೆ ಇವತ್ತು ಭಾನುವಾರ ಅಂತ ಟೆಸ್ಟಿಂಗ್ ಸ್ಪಾಟ್ ಬದಲಾವಣೆ ಮಾಡಿದ್ದು ಹಾಗೂ ಸಿಬ್ಬಂದಿಗಳು ರಜೆಯಲ್ಲಿರೋದ್ರಿಂದ ಕೋವಿಡ್ ಟೆಸ್ಟ್ಗೆ ಬಂದವರು ವಾಪಸ್ ಮನೆಗೆ ತೆರಳಿದ್ರು. ಶಂಕಿತ ಸೋಂಕಿತರನ್ನ ಕೋವಿಡ್ ಟೆಸ್ಟ್ಗೆ ಒಳಪಡಿಸಿ ಸೋಂಕು ನಿಯಂತ್ರಣ ಮಾಡುವ ಹೊತ್ನಲ್ಲಿ ಇವತ್ತು ನಡೆದಂತಹ ವಿಕ್ಟೋರಿಯಾ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯ ಮುಂದಿನ ದಿನಗಳಲ್ಲಿ ಅನಾಹುತಕ್ಕೆ ಆಹ್ವಾನ ಕೊಡುವಂತಿದೆ. ಪ್ರಕಾಶ್, ಪಬ್ಲಿಕ್ ಟಿವಿ, ಬೆಂಗಳೂರು.